ಇಂದು ಇಐಡಿ ಪ್ಯಾರಿ ಇಂಡಿಯಾ ಲಿಮಿಟೆಡ್ ಇವರಿಂದ ಕಬ್ಬು ಬೆಳೆಗಾರರ ರೈತರಿಗೆ ತರಬೇತಿ ಕಾರ್ಯಕ್ರಮವನ್ನು ನಡೆಸಲಾಯಿತು. ಹೌದು, ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಕಟಕೋಳ ಗ್ರಾಮದ ಗುರು ಗಡದೇಶ್ವರ ಜ್ಞಾನ ಮಂಟಪದಲ್ಲಿ ಇಂದು ಶನಿವಾರ ಜರುಗಿದ ಇಐಡಿ ಪ್ಯಾರಿ ಇಂಡಿಯಾ ಲಿಮಿಟೆಡ್ ಇವರಿಂದ ಸುತ್ತಮುತ್ತಲಿನ ರೈತರಿಗೆ ಕಬ್ಬಿನ ಇಳುವರಿ ಹಾಗೂ ಮಣ್ಣಿನಲ್ಲಿ ಸಾವಯವ ಕುರಿತು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮ ಕುರಿತು ರೈತರಿಗೆ ಇಐಡಿ ಪ್ಯಾರಿ ಸಂಶೋಧನಾ ಅಭಿವೃದ್ಧಿ ಮುಖ್ಯಸ್ಥೆ ಡಾಕ್ಟರ್ ರಾಜೇಶ್ವರಿ ಇವರು ಮಾತನಾಡಿ, ರೈತರು ಕಬ್ಬಿನ ಇಳುವರಿ ಹೆಚ್ಚು ಬರಬೇಕಾದ್ರೆ ಮೊದಲು ರೈತರು ಕಬ್ಬಿನ ಬೀಜವನ್ನ ಗುಣಮಟ್ಟದ್ದಾಗಿರಬೇಕು. ಹಾಗೆಯೇ 8 ರಿಂದ 9 ತಿಂಗಳು ಇರುವಂತಹ ಬೀಜವನ್ನ ಹಚ್ಚಬೇಕು. ಗೊಬ್ಬರವನ್ನ ಸರಿಯಾದ ಸಮಯಕ್ಕೆ ಹಾಕಬೇಕು. ನೀರು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ನಿಲ್ಲಿಸಬಾರದು. ಮಣ್ಣಿಗೂ ಕೂಡ ಸ್ವಲ್ಪ ಉಸಿರಾಡಲು ಅನುಕೂಲಕ್ಕಾಗಿ ಒಣಗಲು ಬಿಟ್ಟು ಮತ್ತೆ ನೀರನ್ನ ಬಿಡಬೇಕು. ಹಾಗೆ ಹಚ್ಚ ಕಬ್ಬಿಗೆ ತೋರಿಸಿದಂತಹ ಕಾಳಜಿ 2 ಮತ್ತು 3ನೇ ಬೆಳೆ ಕಬ್ಬಿಗೂ ಕೂಡ ಅದೇ ರೀತಿಯಾಗಿ ಸರಿಯಾಗಿ ಗೊಬ್ಬರ ನೀರನ್ನ ಟೈಮ್ ಟು ಟೈಮ್ ಹಾಕಿದ್ರೆ ಮಾತ್ರ ಹೆಚ್ಚಿನ ಇಳುವರಿ ಕೊಡುತ್ತದೆ. ಹೀಗೆ ರೈತರಿಗೆ ಇನ್ನೂ ಸಾಕಷ್ಟು ಮಾಹಿತಿಯನ್ನ ತಿಳಿಸಿದರು. When compared to plant crop, root crop actually lack nutrients, especially when the micronutrients and all, we can see the iron fluorescence in the many fields. So to overcome this, micronutrient spray is very important. So for that, nowadays drones are available. Anyway, Coromandel he will explain in detail. Then for micronutrient spray it is easy. Earlier we used to go with the manual level, but nowadays it is possible with the drones. So I suggest we have to go for micronutrient spray to improve the yields. ನಂತರ ಕಬ್ಬು ಸಂಶೋಧನಾ ಕೇಂದ್ರ ಸಂಕೇಶ್ವರದ ಹಿರಿಯ ವಿಜ್ಞಾನಿ ಡಾಕ್ಟರ್ ಎಸ್ ಅನ್ನೂಲಿ ಮಾತನಾಡಿ, ರೈತರು ಅಧಿಕ ಇಳುವರಿ ಕಬ್ಬು ಬೆಳೆಯಬೇಕು, ಹೆಚ್ಚು ಸಾವಯವ ಗೊಬ್ಬರ ಬಳಕೆ ಮಾಡಬೇಕು, ಮುಖ್ಯವಾಗಿ ಮಣ್ಣಿನ ಫಲವತ್ತತೆಯನ್ನು ಕಾಪಾಡಿ ಸಾವಯವ ಗೊಬ್ಬರವನ್ನ ಹೆಚ್ಚು ಉಪಯೋಗ ಮಾಡಿ ಉಳಿದ ಗೊಬ್ಬರವನ್ನ ಕೂಡ ಬಳಸಬೇಕು. ಸ್ವಾತಂತ್ರ್ಯ ಪೂರ್ವದಲ್ಲಿ ದೇಶದಲ್ಲಿ ಜನಸಂಖ್ಯೆಗಿಂತ ಪಶುಗಳ ಸಂಖ್ಯೆ ಹೆಚ್ಚಾಗಿತ್ತು. ಇತ್ತೀಚೆಗೆ ಯಂತ್ರಗಳ ಸಹಾಯದಿಂದ ಕೃಷಿ ಚಟುವಟಿಕೆ ಇರೋದ್ರಿಂದ ಇಳುವರಿ ಪ್ರಮಾಣ ಕಡಿಮೆಯಾಗಿದೆ. ಜೂನ್ ಮತ್ತು ಅಕ್ಟೋಬರ್ ಕಬ್ಬು ನಾಟಿ ಮಾಡೋದಕ್ಕೆ ಸೂಕ್ತವಾದಂತಹ ಸಮಯ ಆಗಿದೆ. ನಮ್ಮ ಭೂಮಿಯಲ್ಲಿ ರಂಜಕದ ಪ್ರಮಾಣ ಸಾಕಷ್ಟಿದೆ. ಪಿಎಸ್ಟಿ ಜೈವಿಕ ಬಳಕೆ ಮಾಡಿ ಭೂಮಿಯಲ್ಲಿ ಇರತಕ್ಕಂತಹ ರಂಜಕ ಗೊಬ್ಬರಗಳನ್ನು ಕರಗಿಸಬಹುದು ಎಂದು ಹೇಳಿದರು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ರೈತರು ತಮ್ಮ ಮನಸ್ಸಿನಲ್ಲಿ ಇರುವಂತಹ ಗೊಂದಲವನ್ನ ಕೇಳಿ ಪರಿಹಾರ ಪಡ್ಕೊಂಡ್ರು. ರಾಮದುರ್ಗ ತಾಲೂಕಿನ ಸುತ್ತಮುತ್ತಲಿನ ರೈತರು ಹೆಚ್ಚು ಇಳುವರಿ ಬೆಳೆದಂತಹ ಕಬ್ಬನ್ನ ಈ ಕಾರ್ಯಕ್ರಮದಲ್ಲಿ ಕಬ್ಬಿನದ ಜೊತೆಗೆ ತಳಿ ಹಾಗೂ ರೈತರ ವಿವರಣೆಯನ್ನ ಪ್ರದರ್ಶಿಸಿದ್ರು. ಈ ಕಾರ್ಯಕ್ರಮದಲ್ಲಿ ಧನಲಕ್ಷ್ಮಿ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷರಾದ ಮಲ್ಲಣ್ಣ ಯಾದವಾಡ, ಇಐಡಿ ಪ್ಯಾರಿ ಪ್ರಧಾನ ವ್ಯವಸ್ಥಾಪಕ ಪಿ ಶಿವಸುಬ್ರಹ್ಮಣ್ಯನ್, ಹಾಗೆಯೇ ಧನಲಕ್ಷ್ಮಿ ಸಕ್ಕರೆ ಕಾರ್ಖಾನೆ ನಿರ್ದೇಶಕ ಎಂಎಂ ಆಧಾರ, ಎಸಿ ಸುರಗ, ಬಾಳಪ್ಪ ಹಂಜಿ, ಎಸ್ಜಿ ಪಾಟೀಲ, ನಿಖಿಲ ಕೆ ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮದ ನಿರೂಪಣೆಯನ್ನ ವಲಯಾಧಿಕಾರಿ ಬಿಡಿ ಪಾರಶೆಟ್ಟಿ ನಿರೂಪಿಸಿದರು. ಕಬ್ಬು ವಿಭಾಗದ ಮುಖ್ಯಸ್ಥ ರಮೇಶ್ ಗಂಗಾರೆಡ್ಡಿ ಸ್ವಾಗತಿಸಿದರು. ವಿಭಾಗಾಧಿಕಾರಿ ಎಸ್ಎಸ್ ವ್ಯಾಪಾರಿ ವಂದಿಸಿದರು. ಒಟ್ಟಿನಲ್ಲಿ ಈ ಕಾರ್ಯಕ್ರಮವು ರೈತರಿಗೆ ಹರ್ಷವನ್ನ ಉಂಟು ಮಾಡಿತ್ತು ಎಂದರೆ ತಪ್ಪಾಗೋದಿಲ್ಲ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ VK5 ನ್ಯೂಸ್. ಇದು ವಿಶಾಲ ಕರ್ನಾಟಕದ ಸುದ್ದಿ. VK5 ಸುದ್ದಿಗಳನ್ನು ವೀಕ್ಷಿಸಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ನೋಟಿಫಿಕೇಶನ್ಗಾಗಿ ಐಕಾನ್ ಬೆಲ್ ಅನ್ನು ಕ್ಲಿಕ್